ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಚ್ ನವೀನ್ ಯೂಟ್ಯೂಬ್ ಚಾನಲ್. ಇವತ್ತು ಶೂಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಯಾವ ಪ್ಲೇಸ್ ಇದು? ಸ್ಟಾರ್ ಸ್ಟುಡಿಯೋಗೆ ಬಂದಿದ್ದೀವಿ. ನೋಡಿ ಇವರು ಬೈಕಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಶೂಟ್ ಮಾಡಿ ಅಂದರೆ. ಅಯ್ಯ ನಮ್ಗೆ ಯಾರು ಹುಡುಗಿರಿಲ್ಲ ಗೈಸ್. ಎಂತ ಗೈಸ್, ನಾನು ಸಿಂಗಲ್ಲು. ಯಾರು ರೆಡಿ ಟು ಮಿಂಗಲ್ ಇದ್ದರೆ ನನ್ನ ಅಕೌಂಟಿಗೆ ಮೆಸೇಜ್ ಹಾಕಿ. ನನ್ನ ಅಕೌಂಟ್ ಇನ್ಸ್ಟಾ ಐ ಡಿ ಭಾರತ್27 ಅಂತ ಸರ್ಚ್ ಮಾಡಿ ಸಿಗುತ್ತೆ. ನಮ್ಮದು ಯೂಟ್ಯೂಬ್ ಚಾನಲ್ನ ಮ್ಯಾಟ್ರಿಮೋನಿ ಅಂದ್ಕೊಂಡಿದ್ದೀರಾ ನೀವು? ಏನು ಅಂದ್ಕೊಂಡಿದ್ದೀರಾ ಗೈಸ್? ಎಲ್ಲ ಬರೀ ಅವ್ರವ್ರ ಪ್ರಮೋಷನೇ ಮಾಡ್ಕೊತಾರೆ, ನಮ್ಮ ಪ್ರಮೋಷನ್ ನಾವು ಮಾಡ್ಕೊತಾ ಇದ್ದೀವಿ ಅಷ್ಟೇ ಗೈಸ್. ಯಾರು ಸಿಂಗಲ್ಸ್ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ನನ್ನಂತ ನೋವು ಪಟ್ಟಿದ್ದೀನಿ ಜಾಸ್ತಿ, ಅದಕ್ಕೋಸ್ಕರ ಯಾರಾದರೂ ಇದ್ದರೆ ಮೆಸೇಜ್ ಹಾಕಿ. ಸ್ಟ್ಯಾಂಡ್ ಹಾಕೊಂಡು ಗಾಡಿ ಓಡಿಸಿ ಏಕೈಕ ವ್ಯಕ್ತಿ ಇನ್ನೊಬ್ಳೆ. ಗೈಸ್ ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಇನ್ನೂ ಎಷ್ಟೊಂದು ಈ ಥರ ಸೆಟ್ಸ್ ಇದೆ. ಟೂ ಎಕ್ಸ್ ಅಷ್ಟೇನಾ ಝೂಮ್ ಆಗೋದು ಇದು? ಏನು ಹೇಳ್ತಾರೆ, ಏನು ಅನಿಸ್ತಿದೆ? ಏನಿಲ್ಲ, ನಮ್ಮ ಬಟ್ಟೆ ಹುಡುಗಿ ಸಿಕ್ಕಲ್ಲ, ದೇವಿ ಖುಷಿ. ನಮ್ಗೆ ಯಾರು ಇಲ್ಲ ಗೈಸ್, ಬರೀ ಇದೇ ಆಗೋಯ್ತು, ಬರೀ ಪುಂಗದೇ ಆಗೋಯ್ತು, ಬರೀ ಇದೇ ಮಾಡ್ತಿದ್ದಾರೆ ಗೈಸ್ ಇವರು. ಸೊ ಇವತ್ತು ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂತ ಬಟ್ಟೆ ಹೇಳ್ತಾರೆ. ಗೊತ್ತಿಲ್ಲ, ನಂಗೆ ಗೊತ್ತು. ಹೇಳಿ ಯಾಕೆ ಬಂದಿದ್ದೀವಿ ಅಂತ. ಇವತ್ತು ಫೋಟೋ ಶೂಟಿಗೆ ಬಂದಿದ್ದೀವಿ. ನನಗೆ ನೆಕ್ಸ್ಟ್ ಮದುವೆಗೆ ಹೆಣ್ಣು ಹುಡುಕಕ್ಕೆ. ಇದ್ರ ತಮ್ಮನೇ ನಂಗೆ ಗೊತ್ತಾ, ಬಟ್ಟೆನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ಕೆ ಬಂದಿದ್ದೀವಿ. ನವೀನ್ ಪಾಪ ನಮ್ಮ ಹುಡ್ಗಂಗೆ ಹುಷಾರಿಲ್ಲ ಗೈಸ್. ಹಾಂ, ತುಂಬ ಲೇಟಾಗಿ ರಿಯಲೈಸ್ ಆಗಲಿಲ್ವಾ ನಿಮಗಿದು? ರಶ್ಮಿಕಾ ಮಂದಣ್ಣ ಅವ್ರಿಗೆ ಮದುವೆ ಆಗಿದೆ. ಹುಡುಗರಿಗೆ ಯಾರು ಹುಡುಗಿರ್ ಫ್ರೆಂಡ್ಸ್ ಇರಲ್ಲ ಗೈಸ್. ಇಂಥವ್ರಿಂದನೇ ಒಂದು ನಿಮಿಷ ರೂಮರ್ಸ್ ಇದ್ದಾಳೆ. ನಾನು ಒಪ್ಕೊಂತೀನಿ. ಫೋನ್ ಕೊಡು. ಫೋನ್ ತಗೊಳ್ಳಿ. ಚಾರ್ಜ್ ಇಲ್ಲ ಗೈಸ್ ಅದರಲ್ಲಿ. ನಾನು ಇದನ್ನು ಖಂಡಿಸ್ತೀನಿ. ನಮಗೆ ಅಂತ ಪ್ರೈವಸಿ ಇಲ್ವಾ? ಸೊ ಗೈಸ್, ಇವತ್ತು ನಾವು ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಶೈರ್ ಸ್ಟುಡಿಯೋಗೆ ಬಂದಿದ್ದೀವಿ. ಬಿಕಾಸ್ ಟಾಕ್ಸಿಕ್ದು ಒಂದು ಹೊಸ ಸಾಂಗ್ ರಿಲೀಸ್ ಆಗಿದೆ ಅಲ್ಲ, ಸೊ ಆ ಸಾಂಗ್ದು ಶೂಟ್ ಮಾಡೋದಕ್ಕಂತ ಬಂದಿದ್ದೀವಿ. ಆ್ಯಂಡ್ ಒಂದೆರಡು ನಿಮಿಷ ವೆಯ್ಟ್ ಮಾಡ್ತಿದ್ದಾನೆ, ಹೋಗಿ ಶೂಟ್ ಮಾಡಬೇಕು. ತಮ್ಮಂಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇವಾಗ, ಕ್ಯಾಮ್ರಾ ಟ್ರೈನಿಂಗು. ನೆಕ್ಸ್ಟು ನಮ್ಮ ಮದುವೆ ನಮ್ಮ ಮದುವೆ ಏನಾದ್ರು ಫಂಕ್ಷನ್ನು ಆ ಥರ ಇದ್ದರೆ, ಗೃಹ ಪ್ರವೇಶ ಇದ್ದರೆ ನಾವು ನಮ್ಮ ಹುಡುಗರನ್ನೇ ಬೆಳೆಸೋಣ ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಓಕೆ, ಏನು ಅನಿಸ್ತದೆ ಹನುಮಂತವ್ರೆ ಟ್ರೈನಿಂಗ್ ಕೊಡ್ತಾ ಇರೋದು? ಏನೋ ಕೆಲಸ ಏನು ಗೊತ್ತಾ, ನೆಕ್ಸ್ಟ್ ಬಟ್ಟನ ಮದುವೆ ಟೈಮಲ್ಲಿ ಫುಲ್ ಫೋನ್ ಇಟ್ಕೊಂಡು ಅವ್ರು ಕ್ಯಾಮ್ರಾ ವಿಡಿಯೋ ಮಾಡಿಸ್ಕೊತಾರೆ. ನೀನು ಫೋನಲ್ಲಿ ಎಲ್ಲ ಅಲ್ಲ ವ್ಲಾಗ್ ನೋಡಿದವ್ರು ಅವಲೇ ಮದುವೆ ಫಿಕ್ಸ್ ಆಗ್ಬಿಟ್ಟೈತೆ, ಇನ್ನೇನು ಡೇಟ್ ಫಿಕ್ಸ್ ಮಾಡೋರೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗ್ಬೇಕು ಅನ್ಕೋಬೇಕು. ಇನ್ನೇನು ನೆಕ್ಸ್ಟ್ ಹುಡುಗಿ ಫಿಕ್ಸ್ ಆಗವಳೆ, ಇನ್ನೇನು ಮದುವೆ ಮಾಡೋದು ಅಷ್ಟೇ ಬಾಕಿ. ಹೌದಂತೆ. ಹೆಂಗೋ ಒಂದು 3 ಜನ ಅವರೇ, ಅದನ್ನು ಒಬ್ರು ನಾರಿಸಿ ಅದೇ ಆಗ್ತೀನಿ. ಎಷ್ಟೊಂದು ಬ್ಯಾಕ್ಗ್ರೌಂಡ್ಸ್ ಇದೆ. ಬಟ್ಟಂದು ಫೋಟೋಸ್ ನೀವೇನಾದರೂ ನೋಡಿದರೆ ಅದೆಲ್ಲ ಇಲ್ಲೇ ತೆಗ್ದಿರೋದು ಗೈಸ್. ಅದು ನಾನು ಚೂರು ಚೇಂಜಸ್ ಆಗಿದ್ರೆ ನಮಗೆ ಗೊತ್ತಿಲ್ಲ, ಅದು ಯಾರು ಮಾಡ್ಕೊಂಡು. ಪ್ರಮೋಷನ್ ಮಾಡಿರಿ, ನಮಗೆ ನಮ್ಮ ಅಕೌಂಟ್ ಬೆಳೀಲಿ ಗೈಸ್. ನಾನು ಹೇಳ್ತಾ ಇರೋದು ಸುಮ್ಮನೆ ಎಲ್ಲ ಫಾಲೋ ಮಾಡಬೇಡಿ. ಅವ್ರು ನೀಟಾಗಿ ಫೋಟೋಸು ವೀಡಿಯೋಸು ಕಂಟೆಂಟ್ಸ್ ಎಲ್ಲ ಕೊಟ್ಟರೆ ಕಂಟೆಂಟ್ಸ್ ಇಲ್ಲ ನಮ್ಮದು, ಬರೀ ಫೋಟೋ ಶೂಟ್ಸು. ಕಂಟೆಂಟ್ಸ್ ಇಲ್ಲ ನಮ್ಮದು, ಬರೀ ಫೋಟೋ ಶೂಟ್ಸ್. ಪೋಸಿಂಗ್ ಐಡಿಯಾಸ್ ಅಂತ ವೀಡಿಯೋಸ್ಗಳು ಹಾಕಬೇಕು. ಆಮೇಲೆ ಸುಮ್ಮನೆ ಜಾಗಗಳಿಗೆ ಹೋಗ್ತಿರೋ ವೀಡಿಯೋ ಮಾಡಾಕ್ಬೇಕು, ಸ್ಲೋಮೋಗಳು. ಏನು ಮಾಡಿ ಸುಮ್ಮನೆ ಫಾಲೋ ಮಾಡಬೇಡಿ ಗೈಸ್. ಅವ್ರು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕಿದ್ರೆ ಫಾಲೋ ಮಾಡಿ. ರಚ್ ನವೀನ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ನಂದೊಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ. ಏನು ಹೆಸರು? ಭಾರತ್ ಬ್ಲಾಗ್ಸ್. ಏನು ಕಂಟೆಂಟ್ ಏನು ನಿಮ್ಮದು? ಡೈಲಿ ಬ್ಲಾಗ್ಸ್ ಮಾಡ್ತೀನಿ. ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ, ಹಿಂಗೆ. ಸರಿ ಆಯ್ತು, ಅದರಿಂದಾದ್ರೂ ಕಂಡಿಡ್ತೀನಿ ನೀವು ಎಲ್ಲೆಲ್ಲಿ ಹೋಗಿದ್ರಿ, ಯಾರ್ಯಾರ ಜೊತೆ ಹೋಗಿದ್ರಿ. ಆಯ್ತು, ಕಂಡಿಡೀರಿ. ಇವ್ರು ನೋಡಿ, ಇವ್ರು ಯಾವಾಗಲೂ ಫೋನಲ್ಲಿ ಬಿಸಿ, ಯಾವಾಗಲೂ ಫೋನಲ್ಲಿ ಬಿಸಿ. ಕಮೆಂಟ್ ಹಾಕಿ, ನಾನು ಇಲ್ಲೇ ಇದ್ದೀನಿ, ಅವ್ರ ಫ್ರೆಂಡ್ ಭರತ್ ಇಲ್ಲೇ ಇದ್ದಾರೆ, ಅವನ ಜೊತೆಗೆ ಹನುಮಂತ ಇಲ್ಲೇ. ಯಾರ ಜೊತೆ ಫೋನಲ್ಲಿ ಮಾತಾಡ್ತಾನೆ ನಾನು? ಇವ್ರ ಕ್ಯಾಮ್ರಲ್ಲಿ ಎಲ್ಲೋ ತೋರಿಸಿ ಅಲ್ಲಿ ಹೋಯ್ತದು. ಯಾರ ಜೊತೆ ಮಾತಾಡ್ತಾ ಇದ್ದಾನೆ ಕೇಳಿ 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 ಕೇಳಿ. ನಾನು ಇಲ್ಲೇ ಇದ್ದೀನಿ, ನಾವೆಲ್ಲಿ ಬೇಕಾಗಿರೋ 3 ಜನ ಇಲ್ಲೇ ಕೇಳಿ. ಯಾರ ಮಾತಿಲ್ಲ. ಏನು ಹೇಳ್ತೀಯಪ್ಪ ಇದಕ್ಕೆ? ಯಾಕೆ ಸತ್ವೆ ಆಗ್ತಿಲ್ವಲ್ಲ ಈ ಕ್ವಶನ್ಗೆ ಏನು ಹೇಳ್ತೀರಾ ಆನ್ಸರ್?
ಆಯಿತು ಗೈಸ್, ಈಗ ಹೋಗಿ ಒಂದು ರೌಂಡ್ ಇನ್ನೊಂದು ರೌಂಡ್ ಇಲ್ಲೊಂಚೂರು ಶೂಟ್ ಮಾಡಿಕೊಂಡು ಮ್ಯಾಗಿ ತಿನ್ಕೊಂಡು ತಿನ್ಬಿಟ್ಟು ಹೋಗಿ ಆಮೇಲೆ ರೆಡಿ ಆಗ್ತೀವಿ ಗೈಸ್. ಆಮೇಲೆ ನಮ್ಮ ಶೂಟ್ ಮಾಡೋದನ್ನೆಲ್ಲ ಒಬ್ಬರೇ ಒಂದು ಬ್ಲಾಗ್ ಮಾಡ್ತಾರೆ. ಅವ್ರದ್ದೇ ಹ್ಯಾಂಡ್ ಓವರ್ ಇವತ್ತು ಅವ್ರದ್ದೇ. ನಾವೇ ಫುಲ್ ಹ್ಯಾಂಡ್ ಓವರ್, ಯಾಕಂದರೆ ಇವತ್ತು ಬ್ಲಾಗ್ ನಾವೇ ಸ್ಟಾರ್ಟ್ ಮಾಡಿರೋದು. ಹೌದು. ಇವನ್ ಕೆಲಸ ಏನಂದರೆ ನಾವು ವೀಡಿಯೋಸ್ ಶೂಟ್ ಮಾಡ್ತಾರಲ್ಲ ಅವಾಗ ಹಿಂಗೆ BTS ಮಾಡಬೇಕು. ಫೋನಲ್ಲಿ ಮಾಮೂಲಿ ರೀಲ್ಸ್ ಹಾಕೋಕ್ಕೆ BTS ಮಾಡ್ತಾನೆ, ಒಬ್ಬರು ಬ್ಲಾಗ್ ಮಾಡ್ತಾರೆ. ಕಟ್ ಮಾಡು. ಇವನು ಫೋಟೋ ತೆಗಿತಾ ಇದ್ದಾನೆ, ಅವ್ರು ಫೋಟೋ ತೆಗಿಸ್ಕೊತಾ ಇದ್ದಾರೆ. ಅವ್ರು ಕೂತಿರೋದು ನೋಡಿ, ಇವನು ಕೂತ್ಕೊಂಡು ಫೋಟೋ ತೆಗಿತಾ ಇರೋದನ್ನ ನೋಡಿ. ಸೊ ಗೈಸ್, ಸೊ ಏನಂದರೆ ವಿಷಯ, ನಾವಿವತ್ತು ಟಾಕ್ಸಿಕ್ದು ಇನ್ನೊಂದು ಸಾಂಗ್ ಬಂದಿದೆಯಲ್ಲ, ಸೊ ಆ ಸಾಂಗ್ದು ನಾವು ವಿಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದೀವಿ. ಆ್ಯಂಡ್ ಗೆಸ್ ವಾಟ್, ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಐ ಆಮ್ ಸೋ ಹ್ಯಾಪಿ ಇದನ್ನು ಪ್ರಮೋಷನ್ ಮಾಡ್ತಾ. ಗೈಸ್ ಸೈಲೆನ್ಸ್. ಸೊ ಇದನ್ನು ನಾವು ಪ್ರಮೋಟ್ ಮಾಡೋಕ್ಕಂತ ಬಂದಿದ್ದೀವಿ ಸಾಂಗನ್ನು. ಐ ಆಮ್ ಸೋ ಹ್ಯಾಪಿ. ನಾವು ಈ ಫೀಲ್ಡನ್ನು ಚೂಸ್ ಮಾಡ್ಕೊಂಡಿದ್ದಕ್ಕೂ ಒಂದು ಅರ್ಥ ಸಿಕ್ತು ಅನಿಸುತ್ತೆ ನನಗೆ. ಬಿಕಾಸ್ ನಿಮಿಷ ಗೈಸ್, ಇಲ್ಲ ಜೋರು ಮಾತಾಡ್ತಿದ್ದೆ. ಒಳಗಡೆ ಎಲ್ಲ ಮಾತಾಡ್ತಾ ಇದ್ದವರು. ಸೊ ಏನಂದರೆ, ನಾವು ಆ್ಯಕ್ಚುಲಿ ಟಾಕ್ಸಿಕ್ ಸಾಂಗ್, ಹೊಸ ಸಾಂಗ್ ಮನಮೋಹಕ ರಿಲೀಸ್ ಆಗಿರೋದನ್ನು ಶೂಟ್ ಮಾಡೋಕ್ಕಂತ ಬಂದಿದ್ದೀವಿ. ನಾನು ನವೀನ್ ಈ ಒಂದು ಫೀಲ್ಡನ್ನು ಚೂಸ್ ಮಾಡಬೇಕಾದ್ರೆ ವಿ ಹ್ಯಾಡ್ ಸೋ ಮೆನಿ ಕ್ವೆಶನ್ಸ್. ಹೇಗೆ, ಏನು, ಎತ್ತ, ವರ್ಕೌಟ್ ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಮಧ್ಯದಲ್ಲಿ ಕೂಡ ತುಂಬ ಕಾಂಪ್ಲಿಕೇಶನ್ಸ್ ಇತ್ತು ನಮಗೂ. ಬೀಟ್ ಫ್ಯಾಮಿಲಿ ಮ್ಯಾಟರ್ಸ್ ಆಗಲಿ, ಮತ್ತೊಂದು ಎಲ್ಲನೂ ಅಷ್ಟೇ. ಬಟ್ ಅದನ್ನೆಲ್ಲ ದಾಟಿ ಬಂದು ನಾವು ವಿ ಆರ್ ಸ್ಟಿಲ್ ಸ್ಟ್ಯಾಂಡಿಂಗ್ ಸ್ಟ್ರಾಂಗ್. ಆ ರೇಂಜಿಗೆ ಇಲ್ಲದೆ ಇದ್ರೂ ಐ ಗೆಸ್ ವಿ ಹ್ಯಾವ್ ಡನ್ ಸಮಥಿಂಗ್ ಅಂತ ನಮಗೆ ಅನಿಸುತ್ತೆ. ಒಂದಷ್ಟು ಜನದ ಪ್ರೀತಿನ ಸಂಪಾದನೆ ಮಾಡಿದ್ದೀವಿ ಅಂತ. ಆ್ಯಂಡ್ ಅದೇನೇ ಇವತ್ತು ನಮ್ಮನ್ನು ಇಲ್ಲಿ ಕರ್ಕೊಂಬಂದಿರೋದು. ಆ್ಯಂಡ್ ಇವತ್ತು ನಾವು ಅದೇ ಟಾಕ್ಸಿಕ್ ಮೂವಿ ಸಾಂಗನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ, ವಿಚ್ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಾನು ಸರ್ನ ಬಿಗ್ಗೆಸ್ಟ್ ಫ್ಯಾನ್. ಅವ್ರು ಸೀರಿಯಲ್ ಟೈಮ್ದಿಂದ ಹಿಡಿದು, ಮೊದಲನೇ ಸಿನಿಮಾಯಿಂದ ಹಿಡಿದು ಅಂಟಿಲ್ ಇವತ್ತಿನ ಡೇವರೆಗೂ ಐ ಆಮ್ ಹಿಸ್ ಬಿಗ್ಗೆಸ್ಟ್ ಫ್ಯಾನ್. ಆ್ಯಂಡ್ ಅಷ್ಟೇ ಅಲ್ಲ, ನಾವು ದರ್ಶನ್ ಸರ್ ಸಾಂಗ್ ಕೂಡ ಪ್ರಮೋಟ್ ಮಾಡಿದ್ವಿ, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ. ಆ್ಯಂಡ್ ನವೀನ್ ಅವರ ಬಿಗ್ಗೆಸ್ಟ್ ಫ್ಯಾನ್. ಸೊ ಈ ಥರ ಎಲ್ಲ ಮಾಡುವಾಗ ಐ ಫೀಲ್ ಸೊ ಹ್ಯಾಪಿ ಆ್ಯಂಡ್ ಐ ಫೀಲ್ ಸೊ ಪ್ರೌಡ್ ಆಫ್ ಮೈ ಸೆಲ್ಫ್ ಆ್ಯಂಡ್ ನವೀನ್. ಅಷ್ಟೇ ಗೈಸ್, ಐ ವಾಂಟೆಡ್ ಟು ಶೇರ್ ದಿಸ್ ವಿತ್ ಯು ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಈ ವ್ಲಾಗ್ ಸಕ್ಕತ್ತಾಗಿರುತ್ತೆ ನೋಡಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನವೀನಿಗೆ ಹುಷಾರಿಲ್ಲ, ಮೊನ್ನೆ ತಾನೇ ಟ್ರಿಪ್ಪಿಂದ ಬಂದೆ. ಆ್ಯಕ್ಚುಲಿ ಈ ಶೂಟನ್ನು ನಾವು ಮೊನ್ನೆನೇ ಮಾಡಬೇಕಿತ್ತು, ಬಟ್ ಅವ್ನು ಹೋಗಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಅದಕ್ಕೆ ಶೂಟ್ ಮಾಡ್ತಾಯಿದ್ದೀವಿ. ಇನ್ನೊಂದು ಅವನು ಪಾಪ ಹುಷಾರಿಲ್ಲ, ಬಟ್ ಸ್ಟಿಲ್ ಕುತ್ಕೊಂಡು ರೆಸ್ಟ್ ಮಾಡಿ ಅದಕ್ಕೆ ನಾನು ಒಂದು ಸ್ವಲ್ಪ ಬೇಗನೆ ಬಂದು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಶೂಟ್ ಅಂದ್ಬಿಟ್ಟು ಸ್ವಲ್ಪ ಆರಾಮಾಗೇ ಮಾಡ್ತಿದ್ವಿ. ಆ್ಯಂಡ್ ನನಗೂ ಕೂಡ ಇವತ್ತು ಐ ಆಮ್ ನಾಟ್ ಆನ್ ಅ ನಾರ್ಮಲ್ ಡೇ. ಇವತ್ತು ನನಗೂ ಸ್ವಲ್ಪ ಸುಸ್ತಿದೆ, ಬಟ್ ಇಟ್ಸ್ ಓಕೆ. ಲೆಟ್ಸ್ ಕೀಪ್ ಗೋಯಿಂಗ್ ಆ್ಯಂಡ್ ವೀಡಿಯೋ ಮಾಡುವಾಗ. ಸೊ ಗೈಸ್ ನೋಡಿ, ನವೀನ್ ಔಟ್ಫಿಟ್ ಇದು. ಆ್ಯಂಡ್ ಈ ಬ್ಲೇಸರ್ ಚಂದನ್ ಅವ್ರದ್ದು, ರೆಂಟ್ಯೋಲ್ ಲುಕ್ ಬೈ ಚಂದನ್ ಗೌಡ ಅವ್ರದ್ದು. ಚೆನ್ನಾಗಿದೆ ಬ್ಲೇಸರ್, ಫಿಟ್ಟಿಂಗ್ ಮಾಡ್ದಂಗೆ ಇದೆ. ಬಟ್ ಆ್ಯಕ್ಚುಲಿ ಇವತ್ತು ತೊಗೊಂಡು ಬಂದಿದ್ದು ನಾವು, ಇವತ್ತೋಗಿ ಇವತ್ತೇನು ತೊಗೊಂಬಂದಿದ್ದು ನಾವು. ಈ ಬ್ಯಾಕ್ಗ್ರೌಂಡಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನ್ನ ಔಟ್ಫಿಟ್ ತೋರಿಸು. ನಾನೇ ಚೆನ್ನಾಗಿ ಕಾಣ್ತಾ ಇದ್ದೆ. ಸೊ ಗೈಸ್, ಇದು ನನ್ನ ಔಟ್ಫಿಟ್. ಅವನಿಗೆ ಮ್ಯಾಚ್ ಮಾಡೋದಕ್ಕಂತ ರೆಡ್ಡೆಲ್ಲ ಇದಕ್ಕೆ ಸಾಕಾರ ಐತೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಹಾಗೆ ಟೆಲ್ ಮೀ, ಏನು ಮಾಡ್ತಾ ಇದೆಯಾ? ಏನಕ್ಕೆ ಕೂತ್ಕೊಂತ ಇರೋದಂತಂದರೆ, ಆಯ್ತಲ್ಲ ಫುಲ್ಲು ಸುಸ್ತಾಗ್ತೈತೆ. ಹೌದು, ಆದರೂ ಪ್ರಮೋಷನ್ನು ಅದಕ್ಕೆ ಮಾಡಲೇಬೇಕು ಅಂತ ಬಂದಿದ್ದೀನಿ. ಇವಾಗ ನಮ್ಮದು ಟಾಕ್ಸಿಕ್ ಹೇಳ್ದ. ಸೊ ಆ ಸಾಂಗ್ ಶೂಟಿಂಗ್ಗೆ ಬಂದಿದ್ದೀವಿ ಮಾಡೋಕ್ಕೆ. ಸೊ ಅವ್ರ ಥರನೇ ಒಂಚೂರು ಆ್ಯಕ್ಟಿಂಗ್ ಮಾಡಬೇಕು ಅಂದ್ಕೊಂಡು, ಅವರಷ್ಟಾಗಲ್ಲ ಬಟ್ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಅವ್ರ ಥರ ಮಾಡಬೇಕು ಅಂದ್ಕೊಂಡು ಬಂದಿದ್ದೀವಿ. ಇದರದೆಲ್ಲ ಅದಾದಮೇಲೆ ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರ್ತೀವ. ನಾಳೆ ಆಗಲ್ಲ, ನಾಳಿದ್ದು ಗೊತ್ತಿಲ್ಲ. ನಾಳೆ ಸಾಂಗ್ ಹಾಕ್ಬೋದು, ಇದಕ್ಕೆ ಮುಂಚೆನೇ ಸಾಂಗ್ ಬಂದಿರುತ್ತೆ. ಒಂದ್ಸಲಿ ಸಾಂಗ್ ನೋಡಿ ಇಷ್ಟ ಆಯಿತು ಅಂತಂದರೆ ಲೈಕ್, ಸಪೋರ್ಟ್, ಹಾಗೆ ನಮಗೆ ನಮ್ಮನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜಾಸ್ತಿ ಹುಷಾರಿಲ್ಲ, ಮಾತಾಡೋಕ್ಕಾಗಲ್ಲ. ಹೋಗ್ಲಿ ಗೈಸ್, ಸೊ ನಾನು ಕಂಟಿನ್ಯೂ ಮಾಡ್ತೀನಿ. ಪಾಪ ಅವ್ನು ಮಾತಾಡೋಕ್ಕಾಗ್ತಿಲ್ಲ. ನಾವು ಇಲ್ಲಿ ಒಂದು ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಇದ್ರೊಳಗೆ. ಆವಾಗಲೇ ಬೆಳಗ್ಗೆ ತೋರಿಸ್ನಲ್ಲ, ಇವಾಗ ಲೈಟಿಂಗ್ಸ್ ಹಾಕಿದ್ದಾರೆ ಒಳಗಡೆ. ಇಟ್ ಈಸ್ ವೆರಿ ನೈಸ್. ಸಿರಿ ಒಳಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಒಳಗೆ ಹೀಗಿದೆ, ಈ ಥರ ಇದೆ. ಒಳಗೆ ಫುಲ್ ವೈಟ್ ಥೀಮ್, ವೈಟ್ ಬ್ಯಾಕ್ಗ್ರೌಂಡಲ್ಲಿ. ಆ್ಯಕ್ಚುಲಿ ನನಗೆ ಈ ಮಿರರ್ ಸಕ್ಕತ್ ಇಷ್ಟ ಆಯ್ತಾಯ್ತಾ. ಎಷ್ಟು ಚೆನ್ನಾಗಿದೆ ನೋಡಿ ಮಿರರ್. ವಾವ್, ನನ್ನ ರೂಮ್ ಹಿಂಗಿರಬೇಕು ಅಂತ ಆಸೆ, ಬಟ್ ಎಲ್ಲಿ ನೋಡಿದ್ರು ಬಟ್ಟೆ ಕಾಣಿಸುತ್ತೆ. ಎಂತ ಮಾಡೋದು ನೋಡೋಣ ಆಮೇಲೆ.
ಸೊ ಗೈಸ್ ನೋಡಿ ನನ್ನ ಕಾಸ್ಟ್ಯೂಮ್, ಇದು ನನ್ನ ಕಾಸ್ಟ್ಯೂಮ್. ಆ್ಯಂಡ್ ಇಲ್ಲಿ ಇದನ್ನು ನೀವು ಇಲ್ಲಿ ಪ್ರೀ ವೆಡ್ಡಿಂಗ್ಸ್ ಇಲ್ಲ ನಿಮ್ಗೆ ಯಾವುದಾದ್ರೂ ಫೋಟೋಶೂಟ್ಸ್ ಎಲ್ಲ ಇದ್ದರೆ ನೀವು ಇಲ್ಲಿ ಬಂದು ಶೂಟ್ ಮಾಡ್ಬೋದು. ನಾನು ಇದ್ರ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ನೀವು ಗೆಟ್ ಕ್ಯಾನ್ ಗೋ ಆ್ಯಂಡ್ ಚೆಕ್ಔಟ್. ನನ್ನ ಗಿಫ್ಟ್ ತಾನೇ ಯಾವುದು? ಇದು. ಹಾಂ ಹೌದು. ಮತ್ತೆ ಅದಕ್ಕೆ ಹೊಡಿತೀನಿ. ನನ್ನ ಹತ್ರ ಇರೋದಿಲ್ವಲ್ಲ ಗಿಫ್ಟ್ ಕೊಡ್ಸಿದ್ದೆ ನಿಮ್ಮಲ್ಲ ತಗೊಂಡು. ಯಪ್ಪ ನಾನು ಬ್ಲಾಗ್ ಮಾಡೋದಕ್ಕೆ ತಗೋತೀನಿ ಅಷ್ಟೇ ನಾನು. ಜಿಲ್ಲ ಇದು ಡ್ರೈ ಜಿಲ್. ಅವ್ರನ್ನ ಕೇಳಲ್ಲ ಇದ್ರೊಳಗಡೆ ಇದ್ದಿದ್ದು ಅಂತ ಬೇಕಾ? ನಾನೇ ಕುತ್ಕೊಂಡು. ಸೊ ಗೈಸ್, ಈ ಸ್ಟುಡಿಯೋ ಓನರ್, ಈ ಶೇರ್ ಸ್ಟುಡಿಯೋ ನಾನು ಬಂದಾಗಲೇ ತೋರಿಸಿದ್ನಲ್ಲ, ಲೈಟ್ ಹಿಂದೆ ಇದ್ದಾನೆ ನೋಡಿ. ಇವಾಗ ಶೂಟ್ ಮಾಡ್ತಿರೋದು ಅವರೇ. ನಮಗೆ ಒಂದು ಶೂಟಿಂದ ಎಷ್ಟು ಕಷ್ಟ ಇರುತ್ತೆ ಅಂತ ನೋಡಿ. ಲೈಟಿಂಗ್ ಇಡಬೇಕು, ಲೈಟಿಂಗ್ ಇಡಬೇಕು, ಸಾಂಗ್ ಸೆಟ್ ಮಾಡಬೇಕು, ಮತ್ತೆ ವಿಡಿಯೋ ಮಾಡಬೇಕು, ಅದನ್ನು ಎಡಿಟ್ ಮಾಡಬೇಕು. ಪಾಪ ಅವನು ಹಾಯ್ ಅಂತ ಹೇಳಿ ನನ್ನ ವ್ಲಾಗಿಗೆ ಹಾಯ್. ನಾವು ಮುಂಚೆ ನಾನು ವ್ಲಾಗ್ ಮಾಡಿದ್ದೀನಿ ಆ್ಯಕ್ಚುಲಿ. ನಾನು ಮುಂಚೆ ಇಲ್ಲಿ ಪೋರ್ಟ್ಫೋಲಿಯೋ ಶೂಟ್ಸಿಗೆಲ್ಲ ಬರಬೇಕಾದ್ರೆ. ಬಟ್ ಇವತ್ತು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ ನಾವು. ಅಯ್ಯಯ್ಯೋ ನನ್ನ ಫೋನ್ದಿಂದ ಒಂದು ಕಾಟ. ನೆಕ್ಸ್ಟ್ ಡೇ ಮಾಡಬೇಡ ಕಂಡುಬಿಡು. ಸೊ ಗೈಸ್, ನವೀನ್ಗೆ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟಲ್ ಬಂದಿದ್ದೀವಿ. 2ನೇ ದಿನ ನಾವು ಹಾಸ್ಪಿಟಲ್ ಬಂದಿರೋದು ಗೈಸ್. ಬ್ಲಡ್ ರಿಪೋರ್ಟ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಬ್ಲಡ್ ರಿಪೋರ್ಟ್ ಬರಬೇಕು. ಇವನು ತೀಟೆ ನನ್ನ ಮಗ ಗೈಸ್. ಇವನಂತೂ ಏನು ಸಮಾಚಾರ ಗೈಸ್ ನೋಡಿ. ನವೀನ್ ಅಡ್ಮಿಟ್ ಆಗಿದ್ದಾನೆ. ಯಾಕಂದರೆ ಅಣ್ಣಂಗೆ ಟೈಫಾಯ್ಡ್ ಪಾಸಿಟಿವ್ ಬಂದಿದೆ ಅಣ್ಣಂಗೆ. ಆಮೇಲೆ ಇನ್ನೊಂದೇನೆಂದರೆ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗಿದೆ ಅವನಿಗೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಅವ್ನು ಇದೆ ಹೇಳೋದು, ಹೆಲ್ದಿಯಾಗಿದ್ದರೂ ಏನಾದರೂ ಒಂದು ಅಂದರೆ ಅವ್ನ ರೂಟೀನ್ ಚೆನ್ನಾಗಿದ್ರು ಏನಾದರೂ ಒಂದು ಇರುತ್ತೆ. ಅದಕ್ಕೆ ಅವಾಗ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ನಾನು ಮೊನ್ನೆ ತಾನೇ ಹೇಳ್ತಿದ್ದೆ ಅವನಿಗೆ ಬ್ಲಡ್ ಟೆಸ್ಟ್ ಮಾಡಿಸು, ನಾನು ಮಾಡಿಸ್ಬೇಕು ಅಂತ. ಇವಾಗ ಇದಾದ್ಮೇಲೆ ನಾನು ಮಾಡಿಸ್ಕೊಂಬಿಡ್ತೀನಿ. ಯಾಕಂದರೆ ಅವ್ನಿಗಿನ್ನ ಫಸ್ಟು ತಿಂಗಳ ಹುಷಾರು ತಪ್ಪಿರ್ತೀನಿ ನಾನು. ಆ್ಯಂಡ್ ಅದಕ್ಕೆ ಇವಾಗ ನವೀನ್ ಅಡ್ಮಿಟ್ ಆಗಿದ್ದಾನೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ದೆ, ಆದರೆ ತಡ್ಕೊಂಡಿದ್ದೆ 4 ದಿನ. ಹೋಗುತ್ತೆ ನಾನು ಅಷ್ಟು ಈಸಿಯಾಗಿ ಹಾಸ್ಪಿಟಲ್ಗೆ ಬರಲ್ಲ ಹಾಗಾಗಿ ಅದನ್ನೇನು ಅಂತ. ಬಟ್ ಇದು ಯಾವುದು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಬಿಡ್ತು, ಆಗಲೇ ಇಲ್ಲ. ಬಿಟ್ಟು ನೈಟೆಲ್ಲ ಬರ್ತಿತ್ತು. ಅದಕ್ಕೆ ತಿರ್ಗಾ ನಾವು ಏನು ಮಾಡಿದೆ ಇವತ್ತು. ಏನು ನನ್ನ ತಪ್ಪೇನಂತಂದರೆ ಬೆಳಿಗ್ಗೆ ಜಿಮ್ಗೆ ಹೋಗ್ಬಿಟ್ಟೆ. ಜ್ವರ ಇತ್ತು ನೈಟು, ಬೆಳಿಗ್ಗೆ ಜಿಮ್ಗೆ ಹೋಗ್ಬಿಟ್ಟೆ. ಅಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿಬಿಟ್ಟೆ, ಜಾಸ್ತಿ ಆಗ್ಬಿಡ್ತಿನ್ನ. ಬಂದು ಮನೇಲಿ ಬಂದರೆ ಫುಲ್ಲು ಜ್ವರ ಬಂದರೆ ಈ ಕಡೆಗೆ ಟೈಫಾಯ್ಡ್ ಆಗ್ತೇನೆ. ಏನು ಮಾಡೋಕ್ಕ ಅಡ್ಮಿಟ್ ಆಗಿ. ಅದಕ್ಕೆ ನಾನು ಆ್ಯಕ್ಚುಲಿ ಬೆಳಿಗ್ಗೆ ಹೇಳ್ದೆ ಗೈಸ್, ಹೋಗ್ಬೇಡ ಜಿಮ್ಮಿಗೆ ಇವತ್ತು ಒಂದಿನ ರೆಸ್ಟ್ ಮಾಡು ನೋಡೋಣ ಅಂತ, ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬರೋಣ ಅಂತ. ಆದರೂ ಅಣ್ಣ ಮಾತಲ್ಲಿ ಕೇಳ್ತಾನೆ. ಜಿಮ್ ಅಂತ ಹೋದ, ಈಗ ಬಂದಿಲ್ಲಿ ಜಿಮ್ ಹಾಕ್ಸ್ಕೊಂಡ ಅಷ್ಟೇ. ಸೊ ಇವಾಗ ಎಷ್ಟು ದಿನ ಅಂತ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಫುಲ್ಲು ಕ್ಯೂರ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಫ್ರೂಟ್ಸ್ ಕೊಡಬೇಕು ಅವನಿಗೆ. ಆಮೇಲೆ ಎಂತ ಎಲ್ಲ ಸಾಫ್ಟ್ ಫುಡ್ ಕೊಡೋಕ್ಕೆ ಹೇಳಿದ್ದಾರೆ. ಈಗ ಅವ್ರ ಮನೆಯವ್ರಿಗೂ ಹೇಳಿದ್ದೀನಿ. ಆಂಟಿ ಆಮೇಲೆ ಅಕ್ಕ ಮಾಮ ಎಲ್ಲ ಬರ್ತಿದ್ದಾರೆ. ಈಗ ತಾನೇ ಊಟ ಆಯಿತು, ನಾವೇನಾದ್ರು ಊಟ ಮಾಡಿಸ್ದೆ. ಆ್ಯಂಡ್ ನೋಡಿ, ಈ ಚಾಕ್ಲೇಟ್ ಈಗ ಬೇಕಂತೆ. ಅದೇ ಡಾಕ್ಟ್ರ್ ನೋಡಿದ್ರೆ ನಂಗೆ ಬೈತಾರೆ. ಇವನೊಂಥರ ಈ ಹುಷಾರು ತಪ್ಪಿಬಿಟ್ರೆ ಬಿರಿಯಾನಿ ಬೇಕಂತಾನೆ, ಚಾಕ್ಲೇಟ್ ಬೇಕಂತಾನೆ, ಏನೇನೋ ತಿನ್ಬೇಕಂತಾನೆ. ಆಗಲೇ ಸರ್ಗೋಗ್ಬಿಟ್ಟಲ್ಲ ನಾವಿನ್ನ ಒಂದಿನಕ್ಕೆ. ಮಕ್ಕದಲ್ಲೇ ಗೊತ್ತಾಗ್ತಿದೆ. ಇದರಲ್ಲಿ ಒಂದೇ ಒಂದು ಪೀಸ್ ಕೊಡ್ತೀನಿ ಅಷ್ಟೇ, ಪೂರ್ತಿ ಎಲ್ಲ ಕೊಡಲ್ಲ ನಾವೇನ. ಓಕೆನಾ? ಒಂದನ್ನೇ ಒಂದು 5 ನಿಮಿಷ ಬಾಯಲ್ಲಿ ಇಟ್ಕೊಂಡು ತಿಂದ್ಬಿಟ್ಟು ಮಿಸ್ ಮಾಡಿ. ಹೆಂಗಿದೆ ಇವಾಗ? ಹ್ಞೂ ಅಂದರೆ ನನಗೆ ಅವಾಗಿಂದ ನೀವು ನಗುವಿನ ಹಿಂದಿನ ಅರ್ಥ ಗೊತ್ತಿಲ್ಲ. ಯಾಕೆ ನಗ್ತಾ ಇದೆಯಾ? ಕಷ್ಟ ಬಂದ್ಬಿಡ್ತದ. ಏನು ನವೀನ ಹಿಂಗೆ ಆಡ್ಕೋತಾವ ನೀನು? ಆ ಕಡೆ ಈ ಕಡೆ ಓಡಾಡ್ಕೊಂಡು ಇವತ್ತು ನೋಡಿದ್ರೆ ಹನುಮಂತ ಊಟ ಮಾಡ್ತಾಯಿದ್ದಾನೆ ಗೈಸ್. ನಾನು ಊಟ ಮಾಡಬೇಕು. ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಚಾಕ್ಲೇಟ್ ಕೊಟ್ಬಿಟ್ಟು
ನಾನು ಮಾಡ್ಕೊಂಡ್ಮೇಲೆ ಊಟ ಮಾಡಬೇಕಾಯ್ತು ಅಷ್ಟೇ. ನೋಡಿ ಏನು ತಿನ್ನ ಮಧ್ಯಾಹ್ನ ಹೇಳಬೇಕು. ಮಧ್ಯಾಹ್ನ ಏನಪ್ಪ ಕೈಯಲ್ಲಾಗಲಿಲ್ಲ ಆಗಿ ಇಡ್ಲಿ ತಿಂದೆ. ಅಮ್ಮ ಕಮೆಂಟ್ಸಲ್ಲಿ ಬೈಸ್ತೀಯ ನನಗೆ, ನಿಜ ಹೇಳು. ಕೈಯಲ್ಲಾಗಲಿಲ್ಲ ನಿಜ ಹೇಳು. ಇಡ್ಲಿ ತಿನ್ನಿಸ್ತು ಅವಳೆ. ಈಗೇನು ಕುಡಿತಿದ್ಯಾ? ಆಪಲ್ ಜ್ಯೂಸ್. ಆ್ಯಪಲ್ ಜ್ಯೂಸ್. ಆ್ಯಂಡ್ ಅವ್ರ ಮನೆಯವರೆಲ್ಲ ಇವಾಗ ಬಂದು ಹೋದ್ರು, ಮತ್ತು ಈಗ ಅವ್ರ ಅಕ್ಕ ಮಾಮ ಎಲ್ಲ ಬರ್ತಾರೆ ಗೈಸ್. ನಾನು ವ್ಲಾಗ್ ಮಾಡಿಲ್ಲ, ಯಾಕೆ ನಂಗೆ ಒಂಥರ ಹಾಸ್ಪಿಟಲಲ್ಲಿ ಬೇರೆ ಮುಸ್ಕರ ಆಗುತ್ತೆ, ಇಲ್ಲಿ ಯಾಕೆ ಅಂದ್ಬಿಟ್ಟು. ಆ್ಯಂಡ್ ಇವಾಗ ನಂಗೆ ಗೊತ್ತು ಎಷ್ಟೊಂದು ಜನ ಹೇಳ್ತೀರಾ, ಈಗ ಯಾಕೆ ವ್ಲಾಗ್ ಮಾಡ್ತಿದ್ದೀರಾ ನೀವು ಹಂಗೆ ಹಿಂಗೆ ಅಂತ. ಯಾಕೆ ಅಂತ ನವೀನ ಕೈ ಹೇಳ್ಸಲ್ಲ. ಯಾಕಂತಂದರೆ ನವೀನ ಯಾವಾಗಲೂ ಹುಷಾರಿರಲಿ ಇಲ್ಲದಿರಲಿ ಜೋಶಲ್ಲಿರ್ತಾನೆ. ಈಗಲೂ ಒಂದು ಜೋಶಲ್ಲಿರಲಿ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಜೋಶಲ್ಲಿ ಇದ್ದೀನಪ್ಪ. ನೋಡಿ ನೋಡಿ ನೋಡಿ, ಇಲ್ಲೊಂದು ಇಲ್ಲೊಂದು ಇಲ್ಲೂ ಚುಚ್ಚೋರೆ. ಏನು ಮಾಡೋದು ಅದಕ್ಕೆ ಅವ್ನು ಸಪ್ಪು ಇರ್ಬಾರ್ದು ಅಂತ ನಾನು ನೋಡಿ ಗೈಸ್ ಬ್ಲಾಗ್ ಮಾಡ್ತೇನೆ. ನೋಡಿ ಅಷ್ಟು ಬಾಟ್ಲ್ ಫುಲ್ ಹಾಕ್ಸ್ಕೊಂಡಿದ್ದಾನೆ. ಅದು ಎರಡನೇ ಬಾಟ್ಲ್ ಅದು. ಸೆಕೆಂಡ್ ಬಾಟಲ್. ಹೌದು, ಗುಡ್. ಇವನು ನೋಡಿ ಏನಾಯ್ತು ನವೀನ್ ಅವ್ರಿಗೆ? ಇನ್ನು ನಿಪ್ಪಟ್ಟು ಮಸಾಲೆ ತಿಂತಿದ್ದು. ನಾನು ಮದುವೆ ತಿಂತಾರೆ, ಬಟ್ ನಾವು ಡಯಟ್ ತಿನ್ನಲ್ಲ. ಡಯಟ್ ಅಪ್ಪ ಈಗ ಹಾಸ್ಪಿಟಲಲ್ಲಿ ಇದ್ರು ತಿನ್ನಲ್ಲ. ಆಚೆ ಎಲ್ಲ ನಾರ್ಮಲ್ ಆಗಿದ್ದರೆ ತಿಂತಿರ್ಲಿಲ್ಲ. ಬೆಳಿಗ್ಗೆ ಇಷ್ಟಿರಲಿಲ್ಲ ಗೈಸ್, ಇವನು ಜ್ವರ ಇತ್ತು ಅಂತ ಈಗ ಸ್ವಲ್ಪ ಪರವಾಗಿಲ್ಲ ಸುಧಾರಿಸ್ಕೊಂಡಿದ್ದಾನೆ. ಏನಾಗಲ್ಲ ಕುಡಿ ಬರ್ತೀವಿ. ಡಾಕ್ಟ್ರು MBBS ಓದಿದ್ಯಾ? ನಾನು ಇದಕ್ಕೆ ವ್ಲಾಗ್ ಮಾಡ್ತಾ ಇರೋದು. ಅವನಿಗೆ ಜ್ವರ ಬಂದರೆ ಈ ಥರ ಎಲ್ಲ ಆದರೆ ಜಾಸ್ತಿ ಮಾತಾಡ್ತಾನೆ ಅವನು. ಬೇರೆ ವ್ಲಾಗೆಲ್ಲ ಸೈಲೆಂಟ್ ಇರ್ತಾರೆ. ಈಗ ಒಂದು ಕಪ್ಪಲ್ ಹಾಕೋ. ಇದಕ್ಕೆ ಇದೇ ತೊಳ್ಕೊಂಡಿರಲ್ಲ ಹಾಕೋ. ಅಲ್ಲ ಲವ್ ಮಾಕ್ಟೇಲಲ್ಲಿ ಏನು ಡಾರ್ಲಿಂಗ್ ಕೃಷ್ಣ ಅವರು ಮೆಲಾ ನಂಗೆ ತಂದ್ಕೊಡೋದು ಪಾನಿಪುರಿ, ನಿಂಗೆ ನಾನು ಪಾನಿಪುರಿ ಕೊಡೋಲ್ಲ. ಓಕೆ, ಪಾನಿ ನೀರು ಮಾತ್ರ ಬೇಕು. ಮತ್ತೆ ಖಾರ ಖಾರ ಆಗಲಿ ಒಂದು ಸ್ವಲ್ಪ ಮಾಡಿದೆ. ಖಾರ ತಿನ್ನಬಾರ್ದು ಆವಾಗಲೇ. ಮತ್ತೆ ರವೆ ಇಡ್ಲಿಗೆ ಮತ್ತೆ ಏನು ತಿಂದೆ? ಸ್ವೀಟ್ ತಿಂದ? ಖಾರ ತಿಂದೆ ತಾನೆ. ಅವ್ರ ಮನೆಯವರೆಲ್ಲ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು ಗೈಸ್. ಇವಾಗೆಲ್ಲ ಆರಾಮಿದ್ದಾರೆ. ಅದಕ್ಕೆ ಪಾಪ ಅವ್ರಿಗೆ ಯಾರಿಗೂ ಟೆನ್ಷನ್ ಕೊಡಬಾರ್ದು. ನೈಟ್ ಇವಾಗ ಮಗನೂ ಬರ್ತಾರೆ, ನಾನು ಆಮೇಲೆ ನೈಟಲ್ಲಿ ಒಬ್ಬರೇ ಇರಬೇಕು. ಅದಕ್ಕೆ ಅವ್ನು ಇರ್ತಾನೆ ಅನ್ನಂತ ನಾನು ಮನೆಗೆ ಹೋಗ್ತಿದ್ದೀನಿ ಗೈಸ್. ಅಷ್ಟೇ. ಸೊ ಗೈಸ್ ನೋಡಿ, ಮೋನಿ ಹೇಳಿದಕ್ಕ ವ್ಲಾಗ್ ಮಾಡಕ್ಕ ನಾನು ಆ್ಯಪಲ್ ನೋಡಪ್ಪ ನಿಮ್ಮ ಪೇಷಂಟ್ನ ಏನು ಮಾಡೋದು, ಪಾಪ ಪೇಷಂಟ್ ಆಗ್ಬಿಟ್ಟ. ಏನಾಯ್ತು? ಟೈಫಾಯ್ಡ್. ಹೆಂಗಾಯ್ತು? ಮಳೆಯಲ್ಲಿ ನಾನು ಅವರು ಇದು